ಅತ್ತೆಯವರೇ, ಅಪಾಯದ ಸಂದರ್ಭವೇನೆಂದು ಹೇಳುತ್ತೇನೆಂದು ಹೇಳಿದ್ದೀರಿ. ಅದನ್ನು ತಿಳಿಯಬೇಕೆಂಬ ಕಾತರವಿದೆ. ದಯಮಾಡಿ ತಿಳಿಸಿ. ತಿಳಿಸುತ್ತೇನೆ ಸುಲೋಚನಾ. ಇಂದ್ರಜಿತುವು ತಾನು ಸಂಕಲ್ಪಿಸಿದ ಯಜ್ಞವನ್ನು ಪೂರ್ಣಗೊಳಿಸಿ ಯುದ್ಧಕ್ಕೆ ಹೋದರೆ ದೇವದಾನವ, ಯಕ್ಷ, ಗಂಧರ್ವ, ಕಿಂಪುರುಷರಲ್ಲಿ, ನರವಾನರರಲ್ಲಿ ಯಾರೂ ಅವನನ್ನು ಜಯಿಸಲಾಗುವುದಿಲ್ಲ. ಈ ವಿಷಯ ನಿಮಗೆ ಮೊದಲೇ ತಿಳಿದಿದೆಯಲ್ಲವೇ? ತಿಳಿದಿದೆ. ಜೊತೆಗೆ ನನ್ನ ಪತಿ ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ವಿಷಯವೂ ತಿಳಿದಿದೆ. ತಿಳಿಯದಿರುವ ವಿಷಯವೆಂದರೆ ಅವರು ತಮ್ಮ ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿ ಯುದ್ಧಕ್ಕೆ ಹೊರಟರೆ ಇಲ್ಲವೇ ಎಂಬುದು. ಅದೇ ಈಗ ನನ್ನ ಆತಂಕಕ್ಕೆ ಕಾರಣವಾಗಿದೆ. ನನಗೂ ಆತಂಕವಾಗಿದೆ ಸುಲೋಚನಾ. ಇಂದ್ರಜಿತುವು ನಿಕುಂಬಿಲಾ ವನದಲ್ಲೇ ಯುದ್ಧ ಮಾಡಿದರೆ ಅವನಿಗೆ ಯಾವ ಅಪಾಯವೂ ಇಲ್ಲ. ಅದಕ್ಕೆ ಸಮೀಪದ ಸ್ಥಳದಲ್ಲೇನಾದರೂ ಅವನು ಯುದ್ಧಕ್ಕೆ ಹೋದರೆ, ಶತ್ರುಗಳು ಅಲ್ಲಿ ಅವನನ್ನು ಆಕ್ರಮಣ ಮಾಡಿದರೆ ಅವನಿಗೆ ಅಪಾಯ ಒದಗುತ್ತದೆ. ಅವನು ಆ ಸ್ಥಳಕ್ಕೆ ಹೋಗದಿದ್ದರೆ ಅಥವಾ ಹೋದರೂ ಯಜ್ಞ ಬಲಿಯನ್ನು ನೀಡಿಬಿಟ್ಟರೆ ಅವನಿಗೆ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ಅತ್ತೆಯವರೇ, ನಿಕುಂಬಿಲಾ ವನದ ಬಳಿ ಇರುವಂತ ಅಪಾಯದ ಸ್ಥಳ ಯಾವುದು? ಸುಲೋಚನಾ, ಆ ಸ್ಥಳ ನಿಕುಂಬಿಲಾ ವನದ ಬಳಿಯ ಆಲದ ಮರದ ಪ್ರದೇಶ. ಇಂದ್ರಜಿತುವು ಅಲ್ಲಿಗೆ ಹೋಗದಿದ್ದರಾಯಿತು. ಆಗ ಅವನು ಅಪಾಯದಿಂದ ತಪ್ಪಿಸಿಕೊಳ್ಳಬಹುದು. ಅವರು ಈಗ ನಿಕುಂಬಿಲಾ ವನದಲ್ಲೇ ಯುದ್ಧ ಮಾಡುತ್ತಿದ್ದಾರೆ. ಆಲದ ಮರದ ಬಳಿಗೆ ಹೋಗಿಲ್ಲ. ಸದ್ಯ ಅವನು ಅಲ್ಲಿಗೆ ಹೋಗುವುದು ಬೇಡ. ಹೋದರೂ ಅಲ್ಲಿ ಅವನ ಮೇಲೆ ಆಕ್ರಮಣ ನಡೆಯಬಾರದು. ಹಾಗಾದರೆ ಮಾತ್ರ ಇಂದ್ರಜಿತುವಿನ ಬಗ್ಗೆ ನಾವು ಚಿಂತೆ ಮಾಡುವಂತಿರುವುದಿಲ್ಲ. ಅತ್ತೆಯವರೇ, ಅವರು ಅಲ್ಲಿಗೆ ಹೋಗಿಲ್ಲವೆಂದರೆ ಅವರಿಗೂ ಆ ಅಪಾಯದ ಅರಿವು ಇರಬೇಕಲ್ಲವೇ? ಹೌದು ಸುಲೋಚನಾ, ಎಲ್ಲ ನಮ್ಮ ನಿರೀಕ್ಷೆಯಂತೆ ನಡೆಯಲಿ ಎಂದು ಆ ದೇವರನ್ನು ಪ್ರಾರ್ಥಿಸೋಣ. ಹೌದು ಅತ್ತೆಯವರೇ, ನಮ್ಮಿಂದ ಆಗುವುದು ಅದೊಂದೇ. ನಾವು ಪ್ರಾರ್ಥಿಸೋಣ.
ಇಂದ್ರಜಿತ್ತು ರಥದ ಮೇಲೆ ನಿಂತು ಹನುಮಂತನತ್ತ ಬಾಣಗಳನ್ನು ಬಿಡುತ್ತಿದ್ದಾನೆ. ಹನುಮಂತನ ಸಂಹಾರವೇನ ಏಕಕ್ಕೆ ಗುರಿಯಾಗಿದೆ. ನಾನು ಇಂದ್ರಜಿತ್ತು ಮತ್ತು ಹನುಮಂತನ ನಡುವೆ ಸನ್ನದ್ಧನಾಗಿ ನಿಲ್ಲಲೇ? ಬೇಡ ಲಕ್ಷ್ಮಣ, ಇಲ್ಲಿ ಬೇಡ. ನಿನ್ನನ್ನು ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಇಂದ್ರಜಿತ್ತು ಇಲ್ಲಿರುವಾಗ ಬೇರೆ ಸ್ಥಳಕ್ಕೆ ಏಕೆ ಹೋಗಬೇಕು? ಲಕ್ಷ್ಮಣ, ಇಲ್ಲಿ ಇವನ್ ಸಂಹಾರ ಸಾಧ್ಯವಿಲ್ಲ. ಆದುದರಿಂದ ನಿನ್ನನ್ನು ಬೇರೊಂದು ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಇಂದ್ರಜಿತ್ತು ವೀರಪುತ್ರ ಹನುಮಂತನಿಗೆ ಯಾವ ಅಪಾಯವನ್ನು ಉಂಟು ಮಾಡಲಾರ. ಅದರ ಬದಲು ತಾನೇ ಬಲವಿ ಬೆಂಡಾಗುತ್ತಾನೆ. ನಡಿ, ನಿನ್ನನ್ನು ಆ ಸ್ಥಳಕ್ಕೆ ಕರೆದೊಯ್ಯುತ್ತೇನೆ. ಆಗಲಿ, ನಡಿ. ಬೇಡವೆಂದು ಯಾರು ಎಷ್ಟೇ ಹೇಳಿದರೂ ಅವನಿಲ್ಲಿಗೆ ಬರಲೇಬೇಕು, ಹತನಾಗಲೇಬೇಕು. ವಿಭೀಷಣ, ಏನು ಹೇಳುತ್ತಿರುವೆ? ಇಲ್ಲಿಗೆ ಯಾರು ಬರುತ್ತಾರೆ? ಇಲ್ಲಿ ಯಾರು ಹತರಾಗುತ್ತಾರೆ? ಆ ಇಂದ್ರಜಿತುವಿನ ಸಂಹಾರವಾಗಬೇಕೆಂದು ಹೇಳಿದ್ದೆ. ಆದರೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದೆ. ವಿಭೀಷಣ, ನಾನು ಇಲ್ಲಿ, ಆ ಇಂದ್ರಜಿತು ಅಲ್ಲಿ. ಅವನ ಸಂಹಾರ ಹೇಗೆ ಸಾಧ್ಯ? ಲಕ್ಷ್ಮಣ, ಕಾರಣವಿಲ್ಲದೆ ನಾನು ಮಾತನಾಡುವುದಿಲ್ಲ. ಆ ಇಂದ್ರಜಿತುವಿನ ಸಂಹಾರ ನಮ್ಮ ಗುರಿ ಎಂಬುದು ನನಗೆ ತಿಳಿದಿದೆ. ಆ ಗುರಿ ಸಾಧಿಸಲೆಂದೇ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದೆ. ಅದು ಹೇಗೆ ಸಾಧ್ಯ ವಿಭೀಷಣ? ಇದರಲ್ಲಿ ಒಂದು ರಹಸ್ಯವಿದೆ. ಆ ರಹಸ್ಯ ನನಗೆ ತಿಳಿದಿರುವುದರಿಂದಲೇ ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು. ವಿಭೀಷಣ, ಯಾವ ರಹಸ್ಯ? ಹೇಳುತ್ತೇನೆ ಲಕ್ಷ್ಮಣ. ಇಂದ್ರಜಿತ್ತು ಇಲ್ಲಿಗೆ ಬಂದು ಭೂತಗಳಿಗೆ ಬಲಿ ನೀಡಿದ ನಂತರವೇ ರಣರಂಗಕ್ಕೆ ಬರುತ್ತಾನೆ. ಭೂತಗಳಿಗೆ ಬಲಿ ನೀಡುವುದರ ಮೂಲಕ ಅವನು ಯುದ್ಧ ಭೂಮಿಯಲ್ಲಿ ಅದೃಶ್ಯನಾಗುತ್ತಾನೆ. ಶತ್ರುಗಳ ಮೇಲೆ ಜಯ ಸಾಧಿಸಲು ಇದೇ ಅವನಿಗೆ ನೆರವಾಗುತ್ತದೆ. ಆದುದರಿಂದ ಅವನು ಈ ವಟವೃಕ್ಷದ ಬಲಿಗೆ ಬರುವುದರೊಳಗಾಗಿಯೇ ಅವನನ್ನು, ಅವನ ರಥಾಶ್ವಗಳನ್ನು ಧ್ವಂಸ ಮಾಡು. ಅಂದರೆ ಅವನನ್ನು ಸಂಹರಿಸಬೇಕು. ಹೌದು. ಇಂದ್ರಜಿತ್ತು ಹೋಮ ಕಾರ್ಯವನ್ನು ಪೂರ್ಣಗೊಳಿಸಿ ಇಲ್ಲಿಗೆ ಬಂದು ಭೂತ ಬಲಿಯನ್ನು ನೀಡಿದರೆ ಅವನು ಅಜೇಯನಾಗುತ್ತಾನೆ. ಅವನು ಭೂತ ಬಲಿಯನ್ನು ನೀಡುವುದರ ಮೊದಲೇ ಅವನ ಮೇಲೆ ಆಕ್ರಮಣ ಮಾಡಿದರೆ ಅವನನ್ನು ಸಂಹರಿಸುವುದು ಸುಲಭ. ಹಾಗೆ ಆಗಲಿ ವಿಭೀಷಣ. ಅವನು ಇಲ್ಲಿಗೆ ಬರುವುದನ್ನು ನಾನು ಕಾಯುತ್ತೇನೆ. ಆದರೆ ರಣರಂಗದಲ್ಲಿ ನಮ್ಮ ಹನುಮಂತ ಅವನನ್ನು ಜೀವಂತವಾಗಿ ಬಿಡಬೇಕು. ಅಂದರೆ ರಣರಂಗದಲ್ಲೇ ಹನುಮಂತ ಇಂದ್ರಜಿತವನ್ನು ಸಂಹರಿಸಿ ಬಿಡುತ್ತಾನೇನೋ ಎಂಬ ಚಿಂತೆಯೇ? ಚಿಂತೆ ಏಕೆ? ಆ ರಾವಣ ಪುತ್ರನನ್ನು ಸಂಹರಿಸಿದ ಕೀರ್ತಿ ನಮ್ಮ ಹನುಮಂತನಿಗೆ ಲಭಿಸಿದರೆ ನಿಮಗೆ ಸಂತೋಷವೇ? ಈ ವಾನರ ಹನುಮಂತ ನಾನೊಂದು ಕಂಡಷ್ಟು ಸುಲಭವಲ್ಲ. ಇವನೊಂದಿಗೆ ನಾನು ಎಷ್ಟು ಹೊತ್ತು ಯುದ್ಧ ಮಾಡಿದರೂ ಫಲಿತಾಂಶ ದೊರೆಯುವುದಿಲ್ಲ. ಅವನು ಸೋಲುವುದೂ ಇಲ್ಲ, ನಾನು ಗೆಲ್ಲುವುದೂ ಇಲ್ಲ. ಕೇವಲ ಕಾಲ ವ್ಯಯವಾಗುತ್ತದೆ.
ನಾನಿನ್ನು ತಡ ಮಾಡಬಾರದು. ಆಲದ ಮರೆಯ ಬಳಿಗೆ ಹೋಗುತ್ತೇನೆ. ಅಲ್ಲಿ ಭೂತ ಬಲಿ ನೀಡಿ ಮರಳಿ ಬಂದರೆ ನಾನು ಅಜೇಯನಾಗುತ್ತೇನೆ. ಆಗ ಶತ್ರು ಪಡೆಯನ್ನೆಲ್ಲ ಪುಡಿ ಪುಡಿ ಮಾಡಬಹುದು. ಹೌದು, ಅದೇ ಸರಿ. जय श्री राम, 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 जय श्री राम. ರಾಮ ಸೀತೆಯರ ವಿರಹ ವೇದನೆ ಹೇಳ ಪದಗಳಿಲ್ಲ. ಅವರ ಅಗಲಿಕೆಯ ನೋವಿಗೆ ಆಳದ ಹೃದಯವಿಲ್ಲ. ರಾಮ ಸೀತೆಯರ ವಿರಹ ವೇದನೆ ಹೇಳ ಪದಗಳಿಲ್ಲ. ಅವರ ಅಗಲಿಕೆಯ ನೋವಿಗೆ ಆಳದ ಹೃದಯವಿಲ್ಲ. ಸ್ವರ್ಣ ಜಿಂಕೆಯನು ಸತಿಯು ಆಸೆ ಪಟ್ಟಿದ್ದು ದೊಡ್ಡ ತಪ್ಪೇ. ಸತಿಯಾಸೆಗೆ ಪತಿಯು ಜಿಂಕೆಯ ಹಿಂದೆ ಹೋದದ್ದು ತಪ್ಪೇ. ಸ್ವರ್ಣ ಜಿಂಕೆಯನು ಸತಿಯು ಆಸೆ ಪಟ್ಟಿದ್ದು ದೊಡ್ಡ ತಪ್ಪೇ. ಸತಿಯಾಸೆಗೆ ಪತಿಯು ಜಿಂಕೆಯ ಹಿಂದೆ ಹೋದದ್ದು ತಪ್ಪೇ. ಚಿಕ್ಕ ಆಸೆಗೆ ದೊಡ್ಡ ಕಷ್ಟವ ಪಡೆಯುವಂತೆ ಆಯಿತು. ದೊಡ್ಡ ಯುದ್ಧವನೇ ಮಾಡಿ ಮತ್ತೆ ಸೇರುವ ಕಾಲವೆಂದು ಬಂತು. ಮತ್ತೆ ಸೇರುವ ಕಾಲವೆಂದು ಬಂತು. ಮತ್ತೆ ಸೇರುವ ಕಾಲವೆಂದು ಬಂತು. ವಿಭೀಷಣ, ಆ ರಾವಣ ಪುತ್ರ ಇಲ್ಲಿಗೆ ಬರುವುದು ಖಚಿತವೇ? ಖಂಡಿತ ಬರುತ್ತಾನೆ ಲಕ್ಷ್ಮಣ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂದ್ರಜಿತ್ ಹೋಮದಿಂದ ನೇರವಾಗಿ ಯುದ್ಧಕ್ಕೆ ಬಂದ. ಇಲ್ಲಿಗೆ ಬಂದು ಅವನು ಭೂತಗಳಿಗೆ ಬಲಿಯನ್ನು ನೀಡಲಿಲ್ಲ. ಆದ್ದರಿಂದ ಅವನು ಯುದ್ಧವನ್ನು ಹೆಚ್ಚು ಹೊತ್ತು ಮುಂದುವರಿಸುವುದಿಲ್ಲ. ಯಾವ ಕ್ಷಣದಲ್ಲಾದರೂ ಅವನು ಇಲ್ಲಿಗೆ ಕಾಣಿಸಿಕೊಳ್ಳಬಹುದು. ಅವನು ಇಲ್ಲಿಗೆ ಬಂದು ಭೂತಗಳಿಗೆ ಬಲಿ ನೀಡುವ ಮೊದಲು ಅವನನ್ನೇ ಬಲಿ ನೀಡಬೇಕು. ಹೌದು ವಿಭೀಷಣ, ಅವನು ಕಂಡ ಕೂಡಲೇ ಮಿಂಚಿನ ವೇಗವನ್ನು ಮೀರಿಸಿದ ಬಾಣಗಳಿಂದ ಅವನನ್ನು ಸಂಹರಿಸಬೇಕು. ಮಹಾಲಕ್ಷ್ಮಣ,
ಲಕ್ಷ್ಮಣ, ಅಲ್ಲಿ